ಸಾರ್ವಜನಿಕ ಭವಿಷ್ಯ ನಿಧಿಯ ಬಗ್ಗೆ ನಿಮಗೆಷ್ಟು ಗೊತ್ತು? 15 ವರ್ಷಗಳ ಅವಧಿ, ತೆರಿಗೆ ಉಳಿತಾಯ, ಆಕರ್ಷಕ ಬಡ್ಡಿ ದರ, ಕನಿಷ್ಠ 500 ರೂಪಾಯಿಯಿಂದ ಗರಿಷ್ಠ 1.5 ಲಕ್ಷ ರೂಪಾಯಿಗಳವರೆಗೆ ಹೂಡಿಕೆ, 3 ರಿಂದ 5 ವರ್ಷಗಳ ನಡುವೆ ಸಾಲ ಸೌಲಭ್ಯ. ಇದು ಹೊತ್ತಿನ ವಿಶೇಷ. ನಾನು ಸುಧಾಗೌಡ. ನೋಡಿ, ಸಾರ್ವಜನಿಕ ಭವಿಷ್ಯ ನಿಧಿ ಅಂತ ಒಂದು ಸ್ಕೀಮ್ ಇದೆ. ಇದು ಕೇಂದ್ರ ಸರ್ಕಾರ ತಂದಿರುವಂತಹ ಒಂದು ಸ್ಕೀಮ್, PPF ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಅಂದ್ರೆ ಸಾರ್ವಜನಿಕ ಭವಿಷ್ಯ ನಿಧಿ, ಸಾರ್ವಜನಿಕರ ಒಂದು ಭವಿಷ್ಯಕ್ಕೋಸ್ಕರ ಹಣವನ್ನ ಕೂಡಿಡುವಂತ ಒಂದು ಸ್ಕೀಮ್. ಬಹಳಷ್ಟು ಜನ ಈ ಒಂದು ಸಾರ್ವಜನಿಕ ಭವಿಷ್ಯ ನಿಧಿಯ ಬಗ್ಗೆ ತಿಳ್ಕೊಂಡಿಲ್ಲ. ಕೇಂದ್ರ ಸರ್ಕಾರ ಹಣ ಉಳಿತಾಯ ಮಾಡಲಿಕ್ಕೆ, ಅದರಿಂದ ಬಡ್ಡಿ ತಗೊಂಡು ನೆಮ್ಮದಿಯಾದಂಥ ಜೀವನವನ್ನು ಮಾಡಲಿಕ್ಕೆ ಈಗಾಗಲೇ ಬಹಳಷ್ಟು ಸ್ಕೀಮ್ಗಳನ್ನು ತಂದಿದೆ. ಆ ಒಂದೆರಡು ಸ್ಕೀಮ್ಗಳ ಬಗ್ಗೆ ನಾವೀಗ ಆಲ್ರೆಡಿ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈಗ ಮತ್ತೊಂದು ಅಂಥದ್ದೇ ಹಣ ಉಳಿತಾಯ ಮಾಡುವಂಥ, ಹೂಡಿಕೆ ಮಾಡುವಂಥ ಒಂದು ಭವಿಷ್ಯ ನಿಧಿ ಅಂತಂದರೆ ಅದು ಸಾರ್ವಜನಿಕ ಭವಿಷ್ಯ ನಿಧಿ. ಇದನ್ನು 1968ರಲ್ಲಿ ಜಾರಿ ಮಾಡಲಾಯಿತು. ಹೆಚ್ಚಿನ ಆದಾಯವನ್ನು ಬಯಸುವಂಥವರು, ಸ್ಥಿರವಾದಂಥ ಆದಾಯವನ್ನು ಬಯಸುವಂಥವರು ಇಷ್ಟಪಡುವಂಥ ಹೂಡಿಕೆಯ ಯೋಜನೆಯಾಗಿ ಪ್ರಾರಂಭವನ್ನು ಮಾಡಲಾಯಿತು. ಬಹಳ ಇಷ್ಟಪಟ್ಟು ನೀವು ಹೂಡಿಕೆ ಮಾಡ್ತಿದ್ದೀರಾ ಅಂತಂದಾಗ ನೀವು ಈ ಒಂದು ಸ್ಕೀಮ್ನಲ್ಲಿ ನಿಮ್ಮ ಹಣವನ್ನು ಉಳಿತಾಯ ಮಾಡಬಹುದು. ಭಾರತ ಸರ್ಕಾರದಿಂದ ಬೆಂಬಲಿತವಾದಂಥ ತುಂಬ ದೀರ್ಘಾವಧಿಯ ಹೂಡಿಕೆಯ ಯೋಜನೆ ಇದು. ತೆರಿಗೆ ಉಳಿತಾಯ ಆಗತ್ತೆ, ಸುರಕ್ಷಿತ ಆದಾಯ ಆಗತ್ತೆ, ಮತ್ತೆ ವಿಶ್ವಾಸಾರ್ಹ ಹೂಡಿಕೆ. ಈ ಎಲ್ಲ ಮಾರ್ಗಗಳ ವಿಶಿಷ್ಟ ಮಿಶ್ರಣವನ್ನೇ ಈ ಒಂದು ಸಾರ್ವಜನಿಕ ಭವಿಷ್ಯ ನಿಧಿ ನಿಮಗೆ ಒದಗಿಸಿಕೊಡುತ್ತೆ. ಬಹಳ ಸೇಫ್ಟಿ, ಯಾವುದೇ ರೀತಿಯಾದಂಥ ಮೋಸ ಇದರಲ್ಲಿ ಇಲ್ಲ. ಹೆಚ್ಚು ಆಕರ್ಷಕ ಬಡ್ಡಿ ಸಿಗುತ್ತೆ. ಇದು ಭಾರತದಲ್ಲಿ ಜನಸಾಮಾನ್ಯರ ಆರ್ಥಿಕ ಅಗತ್ಯಗಳನ್ನು ರಕ್ಷಣೆ ಮಾಡುತ್ತೆ. ಮಾರುಕಟ್ಟೆಯ ಏರಿಳಿತಗಳು ಅದರ ಮೇಲೆ ಪ್ರಭಾವ ಬೀರದ ಕಾರಣ ಸ್ಥಿರತೆಯನ್ನು ಒದಗಿಸುತ್ತೆ. ಪ್ರಪಂಚ ತಲೆ ಕೆಳಗಾದರೂ, ಶೇರ್ ಮಾರ್ಕೆಟ್ ಅಲ್ಲಿ ಬಿದ್ದೋದ್ರೂ ಕೂಡ ಈ ಸಾರ್ವಜನಿಕ ಭವಿಷ್ಯ ನಿಧಿಯಲ್ಲಿ ಕೂಡಿಟ್ಟಂಥ ಹಣ, ಇನ್ವೆಸ್ಟ್ ಮಾಡಿದಂಥ ಹಣಕ್ಕೆ ನಿಮಗೆ ಯಾವುದೇ ರೀತಿ ಮೋಸ ಆಗಲ್ಲ. ಇದರಲ್ಲಿ ಯಾವುದೇ ಡಿಫರೆನ್ಸ್ ಆಗಲ್ಲ. ನೀವು ಸಾರ್ವಜನಿಕ ಭವಿಷ್ಯ ನಿಧಿ ಖಾತೆಯನ್ನ ಓಪನ್ ಮಾಡಿದಾಗ ನಿಮ್ಮ ಠೇವಣಿಗಳು ಸುರಕ್ಷಿತ ಆಗಿರುತ್ತೆ. ಪ್ರತಿ ತಿಂಗಳು ನೀವು ಎಷ್ಟು ಹಣವನ್ನ ಸೇರಿಸ್ತೀರಾ ಮತ್ತೆ ಅದರ ಒಟ್ಟು ಮೊತ್ತದ ಮೇಲಿನ ಬಡ್ಡಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಇದರಿಂದ ನಿಮ್ಮ ಉಳಿತಾಯ ಭವಿಷ್ಯದಲ್ಲಿ ಬೆಳೀತಾ ಹೋಗುತ್ತೆ. ಆರ್ಥಿಕ ಹಿಂಜರಿತದ ಸಮಯದಲ್ಲೂ ಕೂಡ ಈ ಸಾರ್ವಜನಿಕ ಭವಿಷ್ಯ ನಿಧಿಯ ಖಾತೆಗಳು ಸ್ಥಿರವಾದಂಥ ವಾರ್ಷಿಕ ಆದಾಯವನ್ನು ನಿಮಗೆ ಕೊಡ್ತಾ ಹೋಗುತ್ತೆ. ನಮ್ಮ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಯಾವಾಗಲೂ ಮೇಲೆ ಕೆಳಗೆ ಹೋಗ್ತಲೇ ಇರುತ್ತೆ. ಆದರೆ ಯಾರ ಹತ್ರ ಈ PPF ಅಕೌಂಟ್ ಇದೆಯೋ, ಯಾರು ಇದರಲ್ಲಿ ಹೆಚ್ಚಾಗಿ ಹಣವನ್ನು ಹೂಡಿಕೆ ಮಾಡಿರ್ತಾರೋ ಅವರಿಗೆ ಕಾಲಕ್ಕೆ ತಕ್ಕಂಗೆ ಎಷ್ಟೆಷ್ಟು ಬಡ್ಡಿ ಬರಬೇಕೋ ಅಷ್ಟೆಷ್ಟು ಬಂದೇ ಬರುತ್ತೆ. ಅದರಲ್ಲಿ ಯಾವುದೇ ಡಿಫ್ರೆನ್ಸ್ ಆಗೋದಿಲ್ಲ. ನಿಮಗೆ ಹೆಚ್ಚಿನ ಆದಾಯ ಬೇಕು ಅಂತಂದರೆ ನೀವು ಹೆಚ್ಚು ಹೆಚ್ಚು ಇನ್ವೆಸ್ಟನ್ನು ಮಾಡಬೇಕು. ದೀರ್ಘಾವಧಿಯ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಾನು ಒಂದು 10 ವರ್ಷಕ್ಕೆ ಮಾಡ್ತೀನಿ, 15 ವರ್ಷಕ್ಕೆ ಮಾಡ್ತೀನಿ, ಹೂಡಿಕೆ ಮಾಡ್ತೀನಿ, ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಅದರಿಂದ ನನಗೆ ಪ್ರತಿ ತಿಂಗಳು ಬಡ್ಡಿ ಬರುತ್ತೆ, ಅದರಿಂದ ನಾನು ನೆಮ್ಮದಿಯಾಗಿ ಜೀವನ ಮಾಡ್ಬೋದು, ನನಗೆ ಗೌರ್ಮೆಂಟ್ ಕೆಲಸ ಇಲ್ಲ, ನಾನು ಮಾಡ್ತಾ ಇರೋದು ಪ್ರೈವೇಟ್ ಕೆಲಸ, ನಾನು ಮಾಡ್ತಾ ಇರೋದು ಯಾವುದೋ ಪ್ರೈವೇಟ್ ಬಿಸ್ನೆಸ್, ಆದರೆ ನನಗೆ ವೃದ್ಧಾಪ್ಯದಲ್ಲಿ ನಾನು ನೆಮ್ಮದಿಯಾಗಿ ಜೀವನ ಮಾಡಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತಂದರೆ ನೀವು ಸಾರ್ವಜನಿಕ ಭವಿಷ್ಯ ನಿಧಿಯಲ್ಲಿ ಒಂದು ಅಕೌಂಟನ್ನು ಓಪನ್ ಮಾಡಿ. ಈ ಸ್ಕೀಮನ್ನು ನೀವು ತಗೊಳ್ಳಿ. ಹೆಂಗೆ ಕೆಲಸ ಮಾಡುತ್ತೆ ಈ ನೀವು ಸಾರ್ವಜನಿಕ ಭವಿಷ್ಯ ನಿಧಿ ಖಾತೆಯನ್ನು ಓಪನ್ ಮಾಡಿದ್ರೆ ಅಂದರೆ, ಒಂದು ಓಪನ್ ಮಾಡೋಕ್ಕಿಂತ ಮುಂಚೆ ನೀವು ಎಷ್ಟು ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿಬಿಟ್ಟು ಮಾಡಿ. 10 ವರ್ಷಕ್ಕೆ ಮಾಡ್ತೀರಾ, ಫಿಕ್ಸ್ ಆಗಬೇಕು. 15 ವರ್ಷಕ್ಕೆ ಮಾಡ್ತೀರಾ, ಫಿಕ್ಸ್ ಆಗಿ. ಸಾರ್ವಜನಿಕ ಭವಿಷ್ಯ ನಿಧಿ ಯೋಜನೆ 15 ವರ್ಷಗಳ ಅವಧಿಯನ್ನು ಹೊಂದಿದೆ. ಒಂದು ರೀತಿ ಬಹುಮುಖ ಹಣಕಾಸು ಸಾಧನ ಇದು. ವಯಸ್ಕರು ಸ್ವತಃ ಅಥವಾ ಅಪ್ರಾಪ್ತ ವಯಸ್ಕರಿಗೆ ಖಾತೆಗಳನ್ನು ತೆರೆಯೋದಕ್ಕೆ ಅನುವು ಮಾಡಿಕೊಡುತ್ತೆ. 15 ವರ್ಷ ಅಂತಂದರೆ ಒಂದು ದೀರ್ಘಾವಧಿಯ ಇನ್ವೆಸ್ಟ್ಮೆಂಟ್. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಹೆಸರಿನಲ್ಲಿ ತೆಗಿಬಹುದು, ನಿಮ್ಮ ಹೆಂಡತಿಯ ಹೆಸರಿನಲ್ಲಿ ತೆಗಿಬಹುದು, ನಿಮ್ಮ ತಂದೆ ತಾಯಿಗಳ ಹೆಸರಿನಲ್ಲಿ ನೀವು ತೆಗಿಬಹುದು. 15 ವರ್ಷದವರೆಗೂ ಕೂಡ ನೀವು ಈ ಒಂದು ಸ್ಕೀಮ್ನಲ್ಲಿ ಹಣ ಹಾಕೋದ್ರಿಂದ ನಿಮಗೆ ದೀರ್ಘಾವಧಿಯ ಒಂದು ಇಂಟ್ರೆಸ್ಟ್ ಸಿಗತ್ತೆ.
ನೀವು ಪ್ರತಿ ಹಣಕಾಸು ವರ್ಷಕ್ಕೆ 500 ರೂಪಾಯಿಯಿಂದ 1.5 ಲಕ್ಷ ರೂಪಾಯಿಯವರೆಗಿನ ಮೊತ್ತವನ್ನು ಒಂದೇ ಬಾರಿಗೆ ಅಥವಾ ಕಂತುಗಳಲ್ಲಿ ಕೂಡ ನೀವು ಠೇವಣಿಯನ್ನು ಮಾಡಬಹುದು. ಈ ಠೇವಣಿಗಳು ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆಯಿಂದ ವಿನಾಯಿತಿಯನ್ನು ಪಡ್ಕೊಳ್ಳುತ್ತೆ. ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. ಮತ್ತೆ PPF ಖಾತೆ ಯಾವಾಗಲೂ ಆಕ್ಟಿವೇಟ್ ಆಗಿರೋದಕ್ಕೆ ಕನಿಷ್ಠ ವಾರ್ಷಿಕವಾಗಿ ನೀವು 500 ರೂಪಾಯಿ ಠೇವಣಿಯನ್ನು ಇಡಲೇಬೇಕಾಗತ್ತೆ. ಇಲ್ಲದೇ ಇದ್ರೆ ಖಾತೆಯನ್ನ ಕ್ಲೋಸ್ ಮಾಡ್ತಾರೆ. ಮತ್ತೆ ಕೆಲವೊಂದಷ್ಟು ನಿಯಮಗಳು ಕೂಡ ಇದೆ. ನೀವು ಕರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ, 1 ವರ್ಷ ಕಟ್ತೀರಾ, 1 ವರ್ಷ ಕಟ್ಟಲ್ಲ, ಈ ರೀತಿಯಾಗಿ ಮಾಡೋದಾದರೆ ನಿಮ್ಮ ಅಕೌಂಟ್ಗೆ ಒಂದು ಪೆನಾಲ್ಟಿಯನ್ನು ಕೂಡ ಹಾಕ್ತಾರೆ. 50 ರೂಪಾಯಿ ದಂಡವನ್ನು ಕೂಡ ನೀವು ಪಾವತಿ ಮಾಡಬೇಕಾಗಿ ಬರುತ್ತೆ. ಮತ್ತೆ ನೀವು ಆ ಒಂದು ಸಾರ್ವಜನಿಕ ಭವಿಷ್ಯ ನಿಧಿ PPF ಅಕೌಂಟನ್ನು ಆಕ್ಟಿವೇಟ್ ಮಾಡಬೇಕು ಅಂತಂದರೆ 1 ವರ್ಷ ಕಟ್ತೀರಾ, ಇನ್ನೊಂದು ವರ್ಷ ಕಟ್ಟಿಲ್ಲ, ಮರ್ತೋಗ್ಬಿಡ್ತೀರಾ ಅಂದಾಗ ಅಲ್ಲಿ ನಿಮಗೆ ಪೆನಾಲ್ಟಿ ಬೀರುತ್ತೆ. ಜೊತೆಗೆ ನೀವು ಮತ್ತೆ ನಿಮ್ಮ ಅಕೌಂಟನ್ನು ರೀಆಕ್ಟಿವೇಟ್ ಮಾಡ್ಕೋಬಹುದು. ಅದು 500 ರೂಪಾಯಿ ದಂಡವನ್ನು ಪಾವತಿಸುವ ಮೂಲಕ ನಿಮ್ಮ ಖಾತೆಯನ್ನು ನೀವು ಮತ್ತೆ ಓಪನ್ ಮಾಡಬಹುದು. ಏನು, ನೀವು PPF ಅಕೌಂಟ್ ಅನ್ನ ಓಪನ್ ಮಾಡಿದ ಮೇಲೆ ಆಕರ್ಷಕವಾದಂತಹ ಬಡ್ಡಿ ದರ ಸಿಗುತ್ತೆ ನಿಮಗೆ. ಆಕರ್ಷಕವಾದ ಬಡ್ಡಿ ದರ ಅಂತಂದ್ರೆ ನೀವು ಎಷ್ಟು ಹಾಕ್ತೀರಾ ಅಮೌಂಟ್, 1.5 ಲಕ್ಷದವರೆಗೂ ಕೂಡ ಅವಕಾಶ ಇದೆ ಹಾಕ್ಲಿಕ್ಕೆ. ಅಷ್ಟು ಅಮೌಂಟ್ಗೆ ಸುಮಾರು 7.1ರಷ್ಟು ವಾರ್ಷಿಕ ಬಡ್ಡಿ ದರದೊಂದಿಗೆ ನಿಮ್ಮ ಉಳಿತಾಯ ಬೆಳೆಕೊಳ್ತಾ ಹೋಗುತ್ತೆ. ನೀವು 500 ರೂಪಾಯಿ ಕಟ್ತೀರಾ ಪ್ರತಿ ವರ್ಷಕ್ಕೆ, ಅಥವಾ 10,000 ರೂಪಾಯಿನೇ ಕಟ್ತೀರಾ, ಅದಕ್ಕೆ ನಿಮಗೆ 7.1% ಇಂಟ್ರೆಸ್ಟ್ ಆ್ಯಡ್ ಆಗ್ತಾ ಹೋಗುತ್ತೆ. ನಿಮ್ಮ ದುಡ್ಡು ಅಕೌಂಟಲ್ಲಿ ಇರುತ್ತೆ, ಅದ್ರ ಜೊತೆಗೆ ಬಡ್ಡಿನೂ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ. ಈ ಒಂದು ಅಕೌಂಟ್ ಇದೆಯಲ್ಲ, ಇದು ನಿರ್ದಿಷ್ಟ ಷರತ್ತುಗಳ ಅಡಿಯಲ್ಲಿ ಸಾಲಗಳನ್ನು ಕೂಡ ಕೊಡ್ತಾರೆ. ಮತ್ತೆ ಇನ್ ಕೇಸ್ ಎಮರ್ಜೆನ್ಸಿ ಅಂತಂದಾಗ ನೀವು ಅಲ್ಲಿರುವಂಥ ಅಮೌಂಟನ್ನು ವಾಪಸ್ ಕೂಡ ಪಡ್ಕೊಳ್ಬೋದು, ಅದಕ್ಕೂ ಕೂಡ ಅವಕಾಶ ಇರುತ್ತೆ. 15 ವರ್ಷಗಳ ನಂತರ ನೀವು ಖಾತೆಯನ್ನ ವಿಸ್ತರಿಸಬಹುದು, ಅಂದರೆ ಎಕ್ಸ್ಟೆಂಡ್ ಮಾಡಬಹುದು. ಇನ್ನೂ 5 ವರ್ಷ ನೀವು ಎಕ್ಸ್ಟೆಂಡ್ ಮಾಡಬಹುದು, ಆದರೆ 15 ವರ್ಷದವರೆಗೂ ನೀವು ಕಟ್ಟಲೇಬೇಕು. ಇದು ಈ ಒಂದು ಸಾರ್ವಜನಿಕ ಭವಿಷ್ಯ ನಿಧಿಯ ಒಂದು ಕಡ್ಡಾಯವಾದಂಥ ನಿಯಮ. ಹೆಚ್ಚಿನ ಅಮೌಂಟನ್ನು ಕೊಡಬಹುದು ಅಥವಾ ಅಕೌಂಟನ್ನು 15 ವರ್ಷ ಆದಮೇಲೆ ಕ್ಲೋಸ್ ಮಾಡಬಹುದು. ನಿಮ್ಮ ಒಂದು ಹೂಡಿಕೆಯನ್ನ ನೀವು ಈ ಸಾರ್ವಜನಿಕ ಭವಿಷ್ಯ ನಿಧಿಯಲ್ಲಿ ನೀವು ಹೂಡಿಕೆ ಮಾಡೋದ್ರಿಂದ ನಿಮಗೆ ಪ್ರತಿ ವರ್ಷ ಒಂದು ಉಳಿತಾಯ ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಸಂತೋಷ ಇರುತ್ತೆ. ಮನುಷ್ಯ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಸಾಲಗಳಿರಲಿ, ಈ ಥರದ ಒಂದು ಅಕೌಂಟ್ ಮೂಲಕ ಉಳಿತಾಯವನ್ನು ಮಾಡ್ಕೊಳ್ತಾ ಇದ್ರೆ ಎಲ್ಲೋ ಒಂದು ಕಡೆ ಆತನಿಗೆ ನಂಬಿಕೆ, ನನಗೆ ಕಷ್ಟ ಕಾಲದಲ್ಲಿ ನಾನು ಹೂಡಿಕೆ ಮಾಡಿದಂಥ ಹಣ ನನ್ನ ಕೈ ಸೇರುತ್ತೆ, ಕಷ್ಟಪಡಬೇಕಾಗಿಲ್ಲ. ಫೈನಲ್ ಆಗಿ ಅಮೌಂಟ್ ನಮ್ಮ ಕೈಗೆ ಬಂದಾಗ ಆ ಒಂದು ಅಮೌಂಟನ್ನು ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು. ಕೇವಲ ಸರ್ಕಾರಿ ಕೆಲಸ ಇರುವಂಥವರಲ್ಲ, ಅಥವಾ ಪೆನ್ಷನ್ ತಗೊಳ್ತಾ ಇರುವಂಥವರಲ್ಲ, ನೀವು ಕೂಲಿ ಕೆಲಸ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಒಬ್ಬ ಭಾರತದ ಪ್ರಜೆಯಾಗಿ, ಒಬ್ಬ ಸಾರ್ವಜನಿಕನಾಗಿ, ನೀವೊಬ್ಬ ನಾಗರಿಕನಾಗಿ ನೀವು ಈ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ, ಸಾರ್ವಜನಿಕ ಭವಿಷ್ಯ ನಿಧಿ ಅಕೌಂಟನ್ನು ಓಪನ್ ಮಾಡೋದ್ರ ಮುಖಾಂತರ ಎಷ್ಟಾಗುತ್ತೋ ಅಷ್ಟು, ನಿಮ್ಮ ಕೈ ಎಷ್ಟಾಗುತ್ತೆ ಅಮೌಂಟ್ ನೋಡಿ. ಎಷ್ಟೋ ಸಂದರ್ಭಗಳಲ್ಲಿ ಹೊರಗಡೆ ಹೋಗಿ ಅನ್ನೆಸೆಸರಿ ಖರ್ಚು ಮಾಡ್ತೀವಿ, ಅನ್ನೆಸೆಸರಿ ಶಾಪಿಂಗ್ ಮಾಡ್ತೀವಿ, ಅನ್ನೆಸೆಸರಿ ಯಾವಾಗಲೂ ಹೊರಗಡೆ ವೀಕೆಂಡಲ್ಲಿ ಸುತ್ತಾಡೋದು, ತಿನ್ನೋದು ಎಲ್ಲ ಮಾಡ್ತೀವಿ. ಓಕೆ, ಇದೆಲ್ಲವೂ ಬೇಕು ನಮಗೆ, ಆದರೆ ಅದರಲ್ಲಿ ಒಂದಷ್ಟು ಉಳಿಸಿ ಅದನ್ನು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಅದು ನಿಮ್ಮ ಭವಿಷ್ಯಕ್ಕೆ ಒಂದು ಒಳ್ಳೆಯ ಅನುಕೂಲವನ್ನು ಮಾಡಿಕೊಡುತ್ತೆ. ಹಾಗಿದ್ರೆ ಯಾರು ಈ ಒಂದು ಸಾರ್ವಜನಿಕ ಭವಿಷ್ಯ ನಿಧಿಯ ಅಕೌಂಟನ್ನು ಓಪನ್ ಮಾಡಬಹುದು? ನೋಡಿ, ಯಾವುದೇ ಭಾರತೀಯ ಪ್ರಜೆ, ಅಪ್ರಾಪ್ತ ವಯಸ್ಕರ ಪರವಾಗಿ ಪೋಷಕರು ಕೂಡ ಅಕೌಂಟ್ ಓಪನ್ ಮಾಡಬಹುದು, ಅಥವಾ ನಿಮ್ಮದೇ ಅಕೌಂಟ್ ಓಪನ್ ಮಾಡಬಹುದು. ನಿಮ್ಮ ಮಕ್ಕಳಿಗೆ ನೀವು ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಅಂದರೆ, ನಿಮ್ಮ ಮಕ್ಕಳು ಈಗ 10th PUC ಎಕ್ಸಾಮ್ ಬರೀಬೇಕಾಗಿ ಬರುತ್ತೆ, ಆವಾಗ ಹೈಯರ್ ಎಜುಕೇಷನ್ಗೆ ಹೋಗಬೇಕಾಗಿ ಬರುತ್ತೆ. ಇದೆಲ್ಲ ನೀವು ಮುಂಚೆನೇ ಯೋಚನೆ ಮಾಡಿದ್ರೆ, ನಿಮ್ಮ ಮಕ್ಕಳು ಹುಟ್ಟಿದಾಗ ಅವರ ಹೆಸರಿನಲ್ಲಿ, ಹೆಣ್ಮಕ್ಳ ಹೆಸರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಸ್ಕೀಮ್ ಇದೆ, ಹಿರಿಯ ನಾಗರಿಕರಿಗೂ ಅವರದ್ದೇ ಆದಂತಹ ಒಂದು ಸೇವಿಂಗ್ಸ್ ಇದೆ. ಆದರೆ ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರೂ ಇದ್ದಂಥ ಸಂದರ್ಭಗಳಲ್ಲಿ ಈ ಸಾರ್ವಜನಿಕ ಭವಿಷ್ಯ ನಿಧಿ ಅಕೌಂಟ್ ಓಪನ್ ಮಾಡೋದ್ರಿಂದ ಅದನ್ನು ನೀವು 15 ವರ್ಷಗಳವರೆಗೂ ಕೂಡ ಸೇವಿಂಗ್ಸ್ ಮಾಡಿ ಇಂಟ್ರೆಸ್ಟ್ ಜೊತೆಗೆ ನೀವು ಅದನ್ನು ಅಕೌಂಟಿಂದ ವಾಪಸ್ ಡ್ರಾ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬಹುದು.
ಇದು ಭವಿಷ್ಯದ ಬಗ್ಗೆ ಒಂದು ಜವಾಬ್ದಾರಿ ಇರುವಂಥ, ಭವಿಷ್ಯದ ಬಗ್ಗೆ ಭಯವನ್ನು ಹೊಂದಿರುವಂಥ ಯಾವುದೇ ಒಬ್ಬ ಭಾರತೀಯ ಪ್ರಜೆ ಈ ಸಾರ್ವಜನಿಕ ಭವಿಷ್ಯ ನಿಧಿಯಲ್ಲಿ ನಿಮ್ಮ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಎಷ್ಟು ಅಕೌಂಟ್ ಬೇಕಾದರೂ ಓಪನ್ ಮಾಡಬಹುದಾ ನಮ್ಮ ಹೆಸರಲ್ಲಿ ಅಂತ ನೀವು ಕೇಳೋದಾದರೆ ಇಲ್ಲ. ಒಬ್ಬ ವ್ಯಕ್ತಿ ಒಂದು ಖಾತೆಯನ್ನು ಮಾತ್ರ ಹೊಂದಬಹುದು. ಒಬ್ಬ ವ್ಯಕ್ತಿ ಹೆಸರಲ್ಲಿ ಒಂದೇ ಅಕೌಂಟ್ ಓಪನ್ ಮಾಡಲಿಕ್ಕೆ ಸಾಧ್ಯ. ಸಾಮಾನ್ಯವಾಗಿ ಬ್ಯಾಂಕ್ ಅಕೌಂಟ್ ಅಂದರೆ ಎಲ್ಲ ರೀತಿಯಾದಂಥ ಬ್ಯಾಂಕ್ ಅಕೌಂಟ್ಗಳನ್ನು ಓಪನ್ ಮಾಡಿರ್ತೀವಿ. ಅಲ್ಲೊಂದಷ್ಟು ಅಮೌಂಟು, ಇಲ್ಲಿ ಈ ಬ್ಯಾಂಕಲ್ಲಿ ಒಂದಷ್ಟು ಅಮೌಂಟ್ ಎಲ್ಲ ಇಟ್ಟಿರ್ತೀವಿ. ಅಲ್ಲೂ ಬಡ್ಡಿ ಬರುತ್ತೆ, ಇಲ್ಲಿ ಬಡ್ಡಿ ಬರುತ್ತೆ. ಆದರೆ ಈ ಸ್ಕೀಮಲ್ಲಿ ಹಾಗಲ್ಲ. ಸಾರ್ವಜನಿಕ ಭವಿಷ್ಯ ನಿಧಿ ಅಂದರೆ ಒಂದೇ ಖಾತೆ, ಒಂದೇ ಬ್ಯಾಂಕ್ನಲ್ಲಿ ನೀವು ಒಂದೇ ಅಕೌಂಟ್ ನಿಮ್ಮ ಹೆಸರಿನಲ್ಲಿ ಇರಬೇಕು, ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ನೊಂದು ಬ್ಯಾಂಕಿಗೆ ಹೋಗಿ ನಾನು ಅಲ್ಲೂ ನನ್ನ ಹೆಸರಲ್ಲಿ ಸಾರ್ವಜನಿಕ ಭವಿಷ್ಯ ನಿಧಿ ಖಾತೆ ತೆಗಿತೀನಿ ಅಂದರೆ ಅದಕ್ಕೆ ಪರ್ಮಿಷನ್ ಇಲ್ಲ. ನೀವು ನಿಮ್ಮ ಹೆಸರಿನಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ದುಡ್ಡು ಹಾಕೊಳ್ಳಿ. ನಿಮ್ಮ ಮಕ್ಕಳ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಅದರಲ್ಲೂ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ. ಈ ರೀತಿಯಾಗಿ ನಿಮ್ಮ ಮನೆಯ ಎಲ್ಲ ಸದಸ್ಯರ ಹೆಸರಿನಲ್ಲೂ ಒಂದೊಂದು ಸಾರ್ವಜನಿಕ ಭವಿಷ್ಯ ನಿಧಿ ಅಕೌಂಟನ್ನು ನೀವು ಓಪನ್ ಮಾಡೋದ್ರ ಮುಖಾಂತರ ಎಷ್ಟಾಗುತ್ತೋ ಪ್ರತಿ ವರ್ಷ ಅಲ್ಲಿ ನೀವು ಅಮೌಂಟನ್ನು ಹಾಕ್ತಾ ಬರಬಹುದು. 15 ವರ್ಷ ಕಂಪ್ಲೀಟ್ ಆಯಿತಾ, ತಲಾ 5 ವರ್ಷಗಳ ಬ್ಲಾಕ್ಗಳಲ್ಲಿ ನೀವು ಖಾತೆಯನ್ನು ವಿಸ್ತರಣೆ ಮಾಡಬಹುದು. ಅಂತಂದರೆ ನೀವು ನಿಮ್ಮ ಖಾತೆಗೆ ಹಾಕ್ತಾ ಇರುವಂಥ ಅಮೌಂಟನ್ನು ಜಾಸ್ತಿ ಮಾಡಿಕೊಳ್ಬಹುದು. ಸೊ ಈ ಒಂದು ಅವಕಾಶ ಕೂಡ ಸಾರ್ವಜನಿಕ ಭವಿಷ್ಯ ನಿಧಿಯಲ್ಲಿ ಇದೆ. 500 ರೂಪಾಯಿ ಕಟ್ತಾ ಇದ್ದೀವಿ, 500 ರೂಪಾಯೇ ಕಟ್ಟಬೇಕಾ ಅಂತ ಯಾವ ರೂಲ್ಸೂ ಇಲ್ಲ. ನೀವು ಅದನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು. ಅದಕ್ಕೆ ಇಂಟ್ರೆಸ್ಟ್ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ. ಇನ್ನು 2024ರಲ್ಲಿ PPF ಮೇಲಿನ ಬಡ್ಡಿ ದರ ಎಷ್ಟಿತ್ತಪ್ಪ ಅಂತಂದರೆ 7.1ರಷ್ಟಿತ್ತು. ಇದನ್ನು ವಾರ್ಷಿಕವಾಗಿ ಒಂದಷ್ಟು ಚೇಂಜಸ್ ಅನ್ನು ಮಾಡಲಾಗಿದೆ. ಹಣಕಾಸು ಸಚಿವಾಲಯ ಈ ದರವನ್ನು ವಾರ್ಷಿಕವಾಗಿ ನಿರ್ಧಾರ ಮಾಡುತ್ತೆ. ಮಾರ್ಚ್ 31ರಂದು ಬಡ್ಡಿಯನ್ನು ನಿಮ್ಮ ಅಕೌಂಟ್ಗೆ ಜಮಾ ಮಾಡುತ್ತೆ. ಯಾಕಂದರೆ ಇಯರ್ ಎಂಡಿಂಗ್. ಸೊ ಯಾವ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದಾರೋ ಸಾರ್ವಜನಿಕ ಭವಿಷ್ಯ ನಿಧಿಯಲ್ಲಿ ಅವರಿಗೆ ಎಷ್ಟೆಷ್ಟು ಇಂಟ್ರೆಸ್ಟ್ ಹೋಗಬೇಕೋ ಅದನ್ನು ಮಾರ್ಚ್ 31 ನಿಮ್ಮ ಅಕೌಂಟಿಗೆ ಕೇಂದ್ರ ಸರ್ಕಾರ ಹಾಕತ್ತೆ, ಹಣಕಾಸು ಸಚಿವಾಲಯ ಹಾಕತ್ತೆ. 5ನೇ ದಿನದ ಮುಕ್ತಾಯ ಮತ್ತು ತಿಂಗಳ ಅಂತ್ಯದ ನಡುವಿನ ಕಡಿಮೆ ಬ್ಯಾಲೆನ್ಸ್ ಮೇಲೆ ಇದನ್ನು ಲೆಕ್ಕ ಹಾಕಲಾಗುತ್ತೆ. ಕಾಲಾನಂತರದಲ್ಲಿ ಬಡ್ಡಿ ಹೆಚ್ಚಾಗುತ್ತೆ. ನಿಮ್ಮ ಆದಾಯದ ನಿಖರವಾದ ಅಂದಾಜಿಗಾಗಿ PPF ಕ್ಯಾಲ್ಕುಲೇಟರನ್ನು ಕೂಡ ನೀವು ಬಳಸೋದನ್ನು ಅಂದರೆ ಒಂದು ಕ್ಯಾಲ್ಕುಲೇಟರನ್ನು ಇಟ್ಕೊಂಡು ನೀವು ಎಷ್ಟೆಷ್ಟು ಅಮೌಂಟ್ ಆಗ್ತಾ ಇದ್ದೀರಾ, ಎಷ್ಟೆಷ್ಟು ಇಂಟ್ರೆಸ್ಟ್ ಆ್ಯಡ್ ಆಗುತ್ತೆ ಅನ್ನೋದನ್ನು ಕೂಡ ನೀವು ಲೆಕ್ಕ ಇಟ್ಕೊಳ್ಬಹುದು. ಯಾಕಂದರೆ PPF ಖಾತೆಯಲ್ಲಿನ ನಿಮ್ಮ ಹೂಡಿಕೆಯ ಮೊತ್ತವನ್ನೇ ಆಧರಿಸಿ ಫಲಿತಾಂಶಗಳನ್ನು ನಿಮಗೆ ಕೊಡೋದಕ್ಕೆ ಈ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ. PPF ಖಾತೆಯಲ್ಲಿ ಹೂಡಿಕೆ ಮಾಡೋದರ ವೈಶಿಷ್ಟ್ಯಗಳೇನಪ್ಪ ಅಂತಂದರೆ, ಒಂದು PPF ಕನಿಷ್ಠ 15 ವರ್ಷಗಳ ಅವಧಿಯನ್ನು ಕೊಡುತ್ತೆ. ನಿಮ್ಮ ಆದ್ಯತೆಗೆ ಅನುಗುಣವಾಗಿ 5 ವರ್ಷಗಳ ಬ್ಲಾಕ್ಗಳಲ್ಲಿ ನೀವು ಅದನ್ನು ವಿಸ್ತರಣೆ ಮಾಡಬಹುದು. ವಾರ್ಷಿಕವಾಗಿ 500 ರೂಪಾಯಿಂದ 1.5 ಲಕ್ಷದವರೆಗೂ ನೀವು ಅಮೌಂಟನ್ನು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಒಟ್ಟು ಮೊತ್ತ ಅಥವಾ 12 ಕಂತುಗಳಲ್ಲಿ ನೀವು ಒಂದು ಕೊಡುಗೆಯನ್ನು ಕೂಡ ಕೊಡಬಹುದು. ಆಮೇಲೆ PPF ಖಾತೆ ಕೇವಲ 100 ರೂಪಾಯಿ ಮಾಸಿಕ ಆರಂಭಿಕ ಬ್ಯಾಲೆನ್ಸ್ನೊಂದಿಗೆ ಪ್ರಾರಂಭ ಆಗುತ್ತೆ. ನೆನಪಿರಲಿ, ಅಕೌಂಟ್ ಓಪನ್ ಮಾಡುವಾಗ 100 ರೂಪಾಯಿ ನೀವು ಅಕೌಂಟಿಗೆ ಹಾಕಬೇಕು. ಆಮೇಲೆ 500 ರೂಪಾಯಿಂದ ನಿಮ್ಮ ಒಂದು ಇನ್ವೆಸ್ಟ್ಮೆಂಟನ್ನು ಶುರು ಮಾಡಬೇಕು. ಅದಾಗಿಯೂ ವಾರ್ಷಿಕವಾಗಿ 1.5 ಲಕ್ಷ ರೂಪಾಯಿಗಳಿಗಿಂತಲೂ ಹೆಚ್ಚಿನ ಹೂಡಿಕೆಗಳನ್ನು ನೀವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಬಡ್ಡಿ ಆ್ಯಡ್ ಆಗೋದಿಲ್ಲ. ಕೇವಲ 1.5 ಲಕ್ಷದ ಒಳಗೆ ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬಡ್ಡಿ ಆ್ಯಡ್ ಆಗುತ್ತೆ. ಹೆಚ್ಚಿನ ಇಂಟ್ರೆಸ್ಟ್ ನಿಮಗೆ ಸಿಗೋದಿಲ್ಲ. ನೆನಪಿರಲಿ, 15 ವರ್ಷಗಳ ಅವಧಿಯಲ್ಲಿ ಕನಿಷ್ಠ ವರ್ಷಕ್ಕೊಮ್ಮೆಯಾದರೂ ನಿಯಮಿತ ಠೇವಣಿಗಳನ್ನು ನೀವು ಮಾಡಬೇಕಾಗತ್ತೆ. ಮಿಸ್ ಮಾಡೋಂಗಿಲ್ಲ. ಮಿಸ್ ಆದರೆ ಅದು ದಂಡ ಕಟ್ಟಬೇಕಾಗಿ ಬರುತ್ತೆ. ಇನ್ನು ನಗದಾಗಿರ್ಬೋದು ಅಥವಾ ಚೆಕ್ ಆಗಿರ್ಬೋದು, ಡಿಮ್ಯಾಂಡ್ ಡ್ರಾಫ್ಟ್ ಅಥವಾ ಆನ್ಲೈನ್ ನಿಧಿ ವರ್ಗಾವಣೆಯ ಮೂಲಕ ನೀವು ಅಕೌಂಟ್ಗೆ ಹಣವನ್ನು ಹಾಕಬಹುದು. ಫೋನ್ಪೇ ಅಥವಾ ನಿಮ್ಮ ಒಂದು ಮೊಬೈಲ್ನಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲೇ ಪ್ರತಿ ತಿಂಗಳು ಕಟ್ಟಾಗೋ ಥರ ಮಾಡ್ಕೋಬೋದು. ಅಥವಾ ಬ್ಯಾಂಕ್ಗೆ ಹೋಗಿ ಹಣ ಕಟ್ಟಿ ಅಥವಾ ಚೆಕ್ ಕೊಟ್ಟು ನೀವು ಸಾರ್ವಜನಿಕ ಭವಿಷ್ಯ ನಿಧಿಯಲ್ಲಿ ಹಣವನ್ನು ಕಟ್ಟಬಹುದು. ಎಲ್ಲ ರೀತಿಯಾದಂಥ ಅನುಕೂಲವನ್ನು ಕೊಡುತ್ತೆ. ಆಮೇಲೆ PPF ಖಾತೆದಾರರು ಖಾತೆ ತೆರೆಯುವ ಸಮಯದಲ್ಲಿ ಅಥವಾ ನಂತರ ನಾಮಿನಿಯನ್ನು ಕೂಡ ನೀವು ನೇಮಕ ಮಾಡಬಹುದು. ಅಂದರೆ ಒಂದು ನಾಮಿನಿ ಹೆಸರನ್ನು ಕೇಳುತ್ತೆ. ಇನ್ ಕೇಸ್ ನೀವು ಸಾರ್ವಜನಿಕ ಭವಿಷ್ಯ ನಿಧಿಯಲ್ಲಿ ಹಣ ಕಟ್ತಾ ಇದ್ದೀರಾ, ಬೈ ಆಕ್ಸಿಡೆಂಟ್ಲಿ ನಿಮ್ಗೇನೋ ಆಘಾತ ಆಯಿತು, ನೀವು ಅಥವಾ ನೀವು ಸಾವನ್ನಪ್ಪಬೇಕಾದ ಸಂದರ್ಭ ಬಂತು, ನಾಮಿನಿ ಹೆಸರು ಆ್ಯಡ್ ಆಗಿದ್ದರೆ ನೀವು ಭವಿಷ್ಯ ನಿಧಿಯಲ್ಲಿ ಕಟ್ಟಿದಂಥ ಹಣ ನಿಮ್ಮ ನಾಮಿನಿ ಹೆಸರು ಯಾರು ಕೊಟ್ಟಿರ್ತೀರಾ, ನಿಮ್ಮ ತಂದೆ ತಾಯಿದು ಕೊಟ್ಟಿರ್ತೀರಾ, ನಿಮ್ಮ ಗಂಡ ಹೆಂಡತಿದು ಕೊಟ್ಟಿರ್ತೀರಾ, ಅವರಿಗೆ ಆ ಹಣವನ್ನು ತಗೊಳ್ಳುವಂಥ ರೈಟ್ಸ್ ಇರುತ್ತೆ.
ಹಾಗಾಗಿ ಸಾರ್ವಜನಿಕ ಭವಿಷ್ಯ ನಿಧಿಯಲ್ಲಿ ನಾಮಿನಿಗಳ ಹೆಸರನ್ನು ಸೇರಿಸೋದು ಕೂಡ ಬಹಳ ಇಂಪಾರ್ಟೆಂಟ್. ಇನ್ನು ಸರ್ಕಾರದ ಬೆಂಬಲದೊಂದಿಗೆ PPF ಖಾತರಿಯ ಅಪಾಯ ಮುಕ್ತ ಆದಾಯವನ್ನು ಖಾತ್ರಿಗೊಳಿಸುತ್ತೆ. ಯಾವುದೇ ರೀತಿ ಮೋಸ ಆಗೋದಿಲ್ಲ, ಬಡ್ಡಿಯಲ್ಲೂ ಮೋಸ ಆಗಲ್ಲ, ಅಸಲು ವಿಚಾರದಲ್ಲೂ ಮೋಸ ಆಗಲ್ಲ. ಹೂಡಿಕೆದಾರರ ಬಂಡವಾಳದಲ್ಲಿ ಸ್ಥಿರವಾದಂಥ ಅಂಶವನ್ನು ಇದು ಒದಗಿಸಿಕೊಡುತ್ತೆ. ಇನ್ನು ಬಡ್ಡಿ ಮತ್ತು ಮುಕ್ತಾಯದ ಮೊತ್ತ 1961 ಆದಾಯ ತೆರಿಗೆ ಸೆಕ್ಷನ್ 80C ಇದರ ಅಡಿಯಲ್ಲಿ ತೆರಿಗೆ ವಿನಾಯಿತಿಗಳನ್ನು ಕೊಡುತ್ತೆ. ಸಾಕಷ್ಟು ಜನ ಟ್ಯಾಕ್ಸಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂಥೇಳಿ ಎಷ್ಟೋ ಜನ ಈ ಥರ ಸೇವಿಂಗ್ಸ್ ಮಾಡ್ತಾರೆ. ಸೊ ಸೇವಿಂಗ್ಸ್ ಮಾಡಿ ಅದಕ್ಕೆ ಇಂಟ್ರೆಸ್ಟ್ ಆ್ಯಡ್ ಆಗುತ್ತೆ. ಸೊ ನೀವು ತೆರಿಗೆಯಿಂದ ವಿನಾಯಿತಿಯನ್ನು ಕೂಡ ಪಡ್ಕೊಳ್ಬಹುದು. ಇನ್ನು ಹೂಡಿಕೆದಾರರು 7ನೇ ಹಣಕಾಸು ವರ್ಷದಿಂದ ಭಾಗಶಃ ಹಿಂಪಡೆಯುವಿಕೆಗಳನ್ನು ಮಾಡಬಹುದು. ಅಂದರೆ 15 ವರ್ಷಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, 7 ವರ್ಷ ಕಟ್ಟಿದ್ದೀರಾ, ಇನ್ನು ಮುಂದಕ್ಕೆ ನಾನು ಕಟ್ಟಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದಾಗ ಎಷ್ಟು ಹಣ ಕಟ್ಟಿದ್ದೀರೋ ಅಷ್ಟು ಹಣಕ್ಕೆ ಬಡ್ಡಿ ಸಮೇತ ನೀವು ಅದನ್ನು ವಾಪಸ್ ಡ್ರಾ ಮಾಡ್ಕೊಳ್ಬಹುದು. ಅಂದರೆ ಅಕೌಂಟ್ ಕ್ಲೋಸ್ ಆಗುತ್ತೆ 7 ವರ್ಷ ಆದಮೇಲೆ ನೀವು ಅಮೌಂಟ್ ವಾಪಸ್ ತಗೊಂಡಾಗ. ಮತ್ತೆ ನೀವೇನಾದರೂ ಅಕೌಂಟ್ ಓಪನ್ ಮಾಡಬೇಕು ಅಂತಂದರೆ ಪುನಃ ನೀವು ವಾಪಸ್ ಸಾರ್ವಜನಿಕ ಭವಿಷ್ಯ ನಿಧಿಯನ್ನು 15 ವರ್ಷಗಳ ಅವಧಿಗೆ ಕಟ್ಟಬಹುದು. PPF ಖಾತೆ ತೆರೆಯೋದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕಪ್ಪ ಅಂತಂದರೆ ನೋಡಿ, ತುಂಬ ಈಸಿ. ಆನ್ಲೈನ್ನಲ್ಲೂ ಕೂಡ ನೀವು PPF ಖಾತೆಯನ್ನು ಓಪನ್ ಮಾಡಬಹುದು, ಅದಕ್ಕೆ ಅವಕಾಶ ಇರುತ್ತೆ. ಅಲ್ಲಿ ನೀವು ಕೊಡಬೇಕಾದಂಥ ದಾಖಲೆಗಳು, ಒಂದು ಫಾರಮ್ ಇರುತ್ತೆ, ಆ ಫಾರಮನ್ನು ಭರ್ತಿ ಮಾಡಬೇಕು. KYC ದಾಖಲೆಗಳನ್ನು ಕೊಡಬೇಕು. ಅಂದರೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಇತ್ಯಾದಿಗಳನ್ನು ನೀವು ಅಲ್ಲಿ ಕೊಟ್ಟು ಆನ್ಲೈನ್ನಲ್ಲೂ ಕೂಡ ನೀವು PPF ಸಾರ್ವಜನಿಕ ಭವಿಷ್ಯ ನಿಧಿ ಅಕೌಂಟನ್ನು ಓಪನ್ ಮಾಡಬಹುದು. ಇನ್ನು ಅದರ ಜೊತೆಗೆ ನೀವು ಎಲ್ಲಿ ವಾಸ ಆಗಿದ್ದೀರಾ ಅದರ ಒಂದು ಅಡ್ರೆಸ್ಸನ್ನು ಕೂಡ ಕೊಡಬೇಕಾಗಿ ಬರುತ್ತೆ. ಬಾಡಿಗೆ ಮನೆಯಲ್ಲಿದ್ದೀರಾ ಅಥವಾ ನಿಮ್ಮ ಸ್ವಂತ ಊರಿನ ಅಡ್ರೆಸ್ ಅದನ್ನು ಕೂಡ ನೀವು ಕೊಡಬಹುದು, ಅಥವಾ ನಿಮ್ಮ ಕಂಪನಿಯ ಒಂದು ಅಡ್ರೆಸ್ಸನ್ನು ಕೂಡ ನೀವು ಕೊಡೋಕೆ ಅವಕಾಶ ಇದೆ. ಮತ್ತು ನಾಮಿನಿ ಅವರು ಎಲ್ಲಿ ವಾಸ ಮಾಡ್ತಿದ್ದಾರೆ ಅವರ ಅಡ್ರೆಸ್ಸನ್ನು ಕೊಡೋಕೆ ಅವಕಾಶ ಇದೆ. ಯಾಕಂದರೆ ಕೆಲವೊಮ್ಮೆ ನಾವು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತೀವಿ, ಹಾಗಾಗಿ ನಮ್ಮ ತಂದೆ ತಾಯಿ ಸ್ವಂತ ಮನೆಯಲ್ಲಿದ್ದರೆ ಅವರ ಹೆಸರನ್ನು ಸೇರಿಸಿ ಆ ಮನೆಯ ಅಡ್ರೆಸ್ಸನ್ನು ಕೂಡ ನೀವು ಇಲ್ಲಿ ಕೊಡಬೇಕಾಗಿ ಬರುತ್ತೆ. ಒಂದು ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರವನ್ನು ಲಗತ್ತಿಸಿ ನೀವು ಆ ಫಾರ್ಮನ್ನು ಫಿಲ್ ಮಾಡಬೇಕಾಗಿ ಬರುತ್ತೆ ಆನ್ಲೈನ್ನಲ್ಲಿ. ಇಲ್ಲ ಬ್ಯಾಂಕ್ಗಳಲ್ಲೂ ಕೂಡ ಅಥವಾ ಪೋಸ್ಟ್ ಆಫೀಸ್ಗಳಲ್ಲಿ ಈ ಒಂದು ಆಪ್ಷನ್ ಇದ್ದರೆ ನೀವು ಅಲ್ಲೂ ಹೋಗಿ ಕೂಡ ಈ ಅಕೌಂಟನ್ನು ಓಪನ್ ಮಾಡ್ಬೋದು. ಹಾಗಿದ್ರೆ PPF ಈ ಒಂದು ಹಣವನ್ನು ನಾವು ಈಗಾಗಲೇ ಹೇಳಿದಾಗೆ ಸಾರ್ವಜನಿಕ ಭವಿಷ್ಯ ನಿಧಿಯಿಂದ ಉಳಿತಾಯ ನಿಧಿಯನ್ನು ವಾಪಸ್ ಪಡ್ಕೊಳ್ಳೋದು ಹೇಗಪ್ಪ ಅಂತಂದರೆ 15 ವರ್ಷಗಳ ನಂತರ ಅಸಲು ಮತ್ತು ಬಡ್ಡಿ ಸೇರಿದಂತೆ ಸಂಪೂರ್ಣವಾದಂಥ ಹಣವನ್ನು ವಾಪಸ್ ಪಡ್ಕೊಳ್ಬಹುದು. ಅದಾಗಿಯೂ ನಿಮ್ಗೆ ಅದಕ್ಕಿಂತ ಮುಂಚೆ ಹಣ ಬೇಕು ಅಂದರೆ ಈಗಾಗಲೇ ನಾನು ಹೇಳಿದಾಗೆ 7ನೇ ವರ್ಷದಿಂದ ಯಾವಾಗ ಬೇಕಾದರೂ ನೀವು ಅಲ್ಲಿ ಕಟ್ಟಿರುವಂಥ ಹಣವನ್ನು ಇಂಟ್ರೆಸ್ಟ್ ಜೊತೆಗೆ ವಾಪಸ್ ತಗೊಳ್ಬಹುದು. ಏನು 4ನೇ ವರ್ಷದ ಕೊನೆಯಲ್ಲಿ ಬಾಕಿ ಮೊತ್ತದ 50%ಗೆ ಸೀಮಿತ ಆಗಿರುತ್ತೆ. ಅಂದರೆ 4 ವರ್ಷಕ್ಕೆ ನೀವೇನಾದ್ರು ತಗೊಳ್ಬೇಕು ಅಂತಂದರೆ 50% ಮಾತ್ರ ಹಣ ನಿಮಗೆ ಸಿಗುತ್ತೆ. ಆ 50%ಗೆ 50% ಇಂಟ್ರೆಸ್ಟ್ ಆ್ಯಡ್ ಆಗಿರುತ್ತೆ. ಇದನ್ನು ಪ್ರತಿ ಹಣಕಾಸು ವರ್ಷಕ್ಕೆ ಒಮ್ಮೆ ಮಾತ್ರ ನೀವು ಮಾಡೋಕೆ ಅವಕಾಶ ಇರುತ್ತೆ. ಹಾಗಾಗಿ ಗಮನದಲ್ಲಿರಲಿ, ಒಂದು ದೀರ್ಘಾವಧಿ ಹೂಡಿಕೆ ಅಂತ ಮಾಡಿದ ಮೇಲೆ ಅದು 7 ವರ್ಷ ಆದಮೇಲೆ ತಗೊಳ್ಳೋದು ವಾಸಿ. ಆಮೇಲೆ PPF ಖಾತೆ ಇರುವ ಬ್ಯಾಂಕ್ನಿಂದ ನೀವು ಫಾರಮ್ C ಅನ್ನು ವಾಪಸ್ ಪಡ್ಕೊಳ್ಬೇಕಾಗಿ ಬರುತ್ತೆ. ಅಂದರೆ ನೀವು ಫಾರಮ್ ಏನು ಫಿಲಪ್ ಮಾಡಿರ್ತೀರಲ್ವ ಆ ಫಾರಮ್ ಜೊತೆಗೆ ನಿಮ್ಮ ಬಡ್ಡಿ, ನಿಮ್ಮ ಅಸಲು ಎಲ್ಲವನ್ನು ವಾಪಸ್ ತಗೊಳ್ಬೋದು. ಅಗತ್ಯ ವಿವರಗಳೊಂದಿಗೆ ಅರ್ಜಿ ನಮೂನೆಯನ್ನು ಫಿಲ್ ಮಾಡಿ ಭರ್ತಿ ಮಾಡಿದಂಥ ಫಾರಮನ್ನು PPF ಖಾತೆಯನ್ನು ನಿರ್ವಹಿಸ್ತಾ ಇರುವಂಥ ಬ್ಯಾಂಕ್ಗೆ ಕೊಡಿ. ಸಾರ್ವಜನಿಕ ಭವಿಷ್ಯ ನಿಧಿಯ ಬಗ್ಗೆ ಪದೇ ಪದೇ ನಿಮಗೆ ಒಂದಷ್ಟು ಪ್ರಶ್ನೆಗಳಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದೀನಿ. ಪ್ರತಿ ಸಂದರ್ಭದಲ್ಲೂ ಕೂಡ ನೀವು ಸಾರ್ವಜನಿಕ ಒಂದು ಭವಿಷ್ಯ ನಿಧಿಯ ಖಾತೆಯನ್ನು ನೀವು ಹಣ ಹಾಕ್ತಾ ಇದ್ದರೆ ಅಲ್ಲಿ 15 ವರ್ಷಗಳ ನಂತರ ನೀವು ಬಾಕಿ ಹಣವನ್ನು ವಾಪಸ್ ಪಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಆಮೇಲೆ ಬಡ್ಡಿ ಸುಲಭವಾಗಿ ಸಿಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ PPF ಖಾತೆಯ ಮೇಲಿನ ಬಡ್ಡಿ ಸ್ವಯಂಚಾಲಿತವಾಗಿ ಪ್ರತಿ ವರ್ಷ ಆ್ಯಡಪ್ ಆಗ್ತಾ ಹೋಗುತ್ತೆ. ಯಾವುದೇ ರೀತಿ ಮೋಸ ಆಗಲ್ಲ. ಇನ್ನು ಸೇಫಾ ನಾವು PPF ಅಲ್ಲಿ ಹಣ ಹಾಕೋದು ಅಂತ ಕೇಳಿದ್ರೆ ಖಂಡಿತ ಇದು ಸೇಫ್. ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಇಲ್ಲ. ಸುರಕ್ಷಿತವಾಗಿರುತ್ತೆ ನಿಮ್ಮ ದುಡ್ಡು, ಯಾರು ಅದನ್ನು ಎತ್ಕೊಂಡು ಹೋಗೋದಿಲ್ಲ. ಮತ್ತು ಆಕರ್ಷಕವಾದಂಥ ಬಡ್ಡಿ ಪ್ರತಿ ವರ್ಷ ಆ್ಯಡ್ ಆಗ್ತಾ ಇರುತ್ತೆ. ದೀರ್ಘಕಾಲೀನ ಹೂಡಿಕೆ ಮಾಡಬೇಕು ಅಂತಂದರೆ ಒಂದು ಬೆಸ್ಟ್ ಆಪ್ಷನ್. ಮತ್ತು ನನ್ನ ಹೆಂಡತಿ ಹೆಸರಿನಲ್ಲಿ, ಮಕ್ಕಳ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡ್ಬೋದಾ ಅಂತಂದರೆ ಖಂಡಿತ ಒಬ್ಬೊಬ್ಬರ ಹೆಸರಿನಲ್ಲಿ ಒಂದೊಂದೇ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಎಲ್ಲರಿಗೂ ಅದರ ಪ್ರಯೋಜನ ಸಿಗುತ್ತೆ. ಒಂದು ತಿಂಗಳಲ್ಲಿ ನಾನು ಎಷ್ಟು ಬಾರಿ PPFನಲ್ಲಿ ಠೇವಣಿ ಇಡಬಹುದು ಅಂತ ನೀವು ಕೇಳಿದ್ರೆ, ನೀವು ಹಣಕಾಸು ವರ್ಷದ
ಒಳಗೆ ಒಂದೇ ಬಾರಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಥವಾ ಗರಿಷ್ಠ 12 ಕಂತುಗಳಲ್ಲಿ ಕೂಡ ಠೇವಣಿಯನ್ನು ಇಡ್ಬೋದು. ಒಂದಷ್ಟು ಬಲ್ಕ್ ಆಫ್ ಅಮೌಂಟ್ ಇದೆ ಅಂತಂದರೆ ಒಂದೇ ಬಾರಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. 1.5 ಲಕ್ಷ ಅಮೌಂಟ್ ಇದೆ, 1 ಲಕ್ಷ ಅಮೌಂಟ್ ಇದೆ ಅಂತಂದರೆ ಸಾರ್ವಜನಿಕ ಭವಿಷ್ಯ ನಿಧಿಯಲ್ಲಿ ಇಡ್ಬೋದು. ಅಥವಾ ಇಲ್ಲ, ನಾನು ಪ್ರತಿ ತಿಂಗಳು ಇಷ್ಟಿಷ್ಟು ಅಂತ ಅಕೌಂಟಿಗೆ ದುಡ್ಡು ಹಾಕ್ತೀನಿ, ಆ ಮೂಲಕ ನಾನು 1.5 ಲಕ್ಷವನ್ನು ಕಂಪ್ಲೀಟ್ ಮಾಡ್ತೀನಿ ಅನ್ನೋದಾದರೆ 12 ಕಂತುಗಳಿರುತ್ತೆ. 12 ಕಂತುಗಳ ಮೂಲಕ ನೀವು PPF ಅಕೌಂಟ್ಗಳಲ್ಲಿ ನಿಮ್ಮ ಠೇವಣಿಯನ್ನು ಇಡಬಹುದು. ಇನ್ನು ಈ ಒಂದು PPF ಹೂಡಿಕೆಯ ಲಾಕಿನ್ ಅವಧಿ ಅಂತಂದರೆ 15 ವರ್ಷಗಳು. 7ನೇ ವರ್ಷದಿಂದ ನೀವು ಅಮೌಂಟನ್ನು ವಾಪಸ್ ತಗೊಳ್ಳೋಕೆ ಅವಕಾಶ ಇರುತ್ತೆ. ಆಮೇಲೆ ಜಂಟಿ ಖಾತೆಯನ್ನು ತೆರಿಬಹುದಾ, ನಾನು ನನ್ನ ಗಂಡ ಅಥವಾ ಹೆಂಡತಿ ಹೆಸರಿನಲ್ಲಿ ಅಂತಂದರೆ ಖಂಡಿತ ಸಾಧ್ಯ ಇಲ್ಲ. ಜಂಟಿ ಖಾತೆಯನ್ನು ತೆರೆಯೋಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಒಂದೇ ಅಕೌಂಟನ್ನು ತೆರೆಯೋಕೆ ಸಾಧ್ಯ ಇರೋದು. ಗಂಡ ಹೆಂಡತಿ ಇಬ್ಬರ ಹೆಸರಿನಲ್ಲೂ ಸಪ್ರೇಟಾಗಿ ಅಕೌಂಟ್ಗಳನ್ನು ಓಪನ್ ಮಾಡಿಕೊಂಡು ಸಪ್ರೇಟಾಗಿ ನೀವು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಈ ಒಂದು ಸಾರ್ವಜನಿಕ ಭವಿಷ್ಯ ನಿಧಿಯ ಬಗ್ಗೆ ನಿಮಗೆ ಇರುವಂಥ ಒಂದಷ್ಟು ಡೌಟ್ಗಳನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಈಗಲೂ ಸಮಯ ಇದೆ. ಪ್ರತಿ ವರ್ಷವೂ ಕೂಡ ನೀವು ಅಮೌಂಟ್ ಹಾಕ್ತೀರಾ ಅಂತಂದರೆ ಈ ಕೂಡಲೇ ನೀವು ಆನ್ಲೈನ್ನಲ್ಲಿ ಸಾರ್ವಜನಿಕ ಭವಿಷ್ಯ ನಿಧಿ ಅನ್ನುವಂಥ ಒಂದು ಆಪ್ಷನನ್ನು ಸರ್ಚ್ ಮಾಡಿ ಹೇಗೆ ಆ ಫಾರಮ್ ಫಿಲಪ್ ಮಾಡೋದು, ಏನೇನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಕೂಡ ನಾನು ತಿಳಿಸಿದ್ದೀನಿ. ಸೊ ಮರಿಬೇಡಿ, ನಿಮ್ಮ ಮನೆಯವರ ಹೆಸರಿನಲ್ಲಿ ಅಥವಾ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮಕ್ಕಳ ಹೆಸರಿನಲ್ಲಿ ಸಾರ್ವಜನಿಕ ಭವಿಷ್ಯ ನಿಧಿ ಅಂತಂದರೆ PPF ಅಕೌಂಟನ್ನು ಓಪನ್ ಮಾಡಿ ಪ್ರತಿ ತಿಂಗಳು ಸಾಧ್ಯ ಆದರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಶುರು ಮಾಡಿ. ಭವಿಷ್ಯದಲ್ಲಿ ಅದು ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ಆದಷ್ಟು ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.